ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೆಲ್ದಿ ಸಮಾಚಾರ. ನೀವಿನ್ನು ನನ್ನ ವಿಡಿಯೋ ನೋಡ್ತಾ ಇರೋರು ಹೊಸಬ್ರಾಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶೇಷವಾದಂತಹ ದಿನ, ಎರಡು ವಿಶೇಷವಾದಂತಹ ದಿನ ಒಂದೇ ದಿನ ಬಂದಿದೆ. ಹಾಗೆ ಇವತ್ತು ಶ್ರಾವಣ ಶನಿವಾರ, ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ, ಇವೆರಡು ದಿನನೂ ಕೂಡ ಒಂದೇ ದಿನ ಬಂದೈತೆ. ಹಂಗಾಗಿ ಒಂದ್ ಸ್ಪೆಷಲ್ ಆಗಿರೋದು ಏನಾದ್ರು ಒಂದ್ ಅಡ್ಗೆ ಮಾಡೋಣ ಮನೇಲಿ ಅಂತ ಅನ್ಕೊಂಡು ನಾನು ಹೋದ್ ವಾರ ನನ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನ್ ಅಕ್ಕಿ ನಾವು ಕೆಳಗಡೆ ಅಕ್ಕಿ ಮಡಗಿರ್ತೀವಿ, ಮತ್ತೆ ಕಾಯಿ ಮಡಗಿರ್ತೀವಿ, ಕಳ್ಸದ್ ಕಾಯಿ, ಅದು ಉಪಯೋಗಿಸ್ಕೊಂಡು ಏನಾದ್ರು ಸ್ವೀಟ್ ಮಾಡ್ಬೇಕಾಗಿತ್ತು, ಅಥವಾ ಏನಾದ್ರು ನಮ್ಗೆ ಇಷ್ಟ ಬಂದಿದಂತ ಕೆಲವೊಂದು ಪದಾರ್ಥಗಳು ಮಾಡ್ಕೋಬಹುದು. ಹಂಗಾಗಿ ನಾನು ಅದನ್ನ ಏನು ಮಾಡೇ ಇರ್ಲಿಲ್ಲ ಇಷ್ಟು ದಿನ. ನಾನು ಇವತ್ ಬೇರೆ ನನಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ, ಡಸ್ಟ್ ಅಲರ್ಜಿ ಆಗ್ತಿದೆ. ಹಂಗಾಗಿ ಇವತ್ತು ನನ್ ಯೂಶಲಿ ಹುಷಾರಿಲ್ಲ ಆತರ ಟೈಮ್ ನಲ್ಲಿ ನಾನು ಮಾಡಾದೆ ಬರೀ ಇದ್ ಮಾಡ್ತಾರೆ ನಮ್ ಕಡೆ, ರಸಂ ಸಾಂಬಾರ್ ಅಂತ ಮಾಡ್ತಾರೆ ಅದು, ಅಥವಾ ನನ್ ಪೊಂಗಲ್. ಇವೆರಡೆ ನನ್ಗೆ ಯೂಶಲಿ ನಾನು ಜಾಸ್ತಿ ಸ್ಪೈಸಿ ಎಲ್ಲ ಇಷ್ಟ ಪಡಲ್ಲ, ಸ್ವಲ್ಪ ಲೈಟ್ ಆಗಿ ಇಷ್ಟ ಪಡ್ತೀನಿ. ಹಾಗಾಗಿ ಇವತ್ತು ಆ ದೇವ್ರದ್ದು ಅಕ್ಕಿಲಿ ಇವತ್ತು ನಾವು ಏನಾದ್ರೂ ನೈವೇದ್ಯ ಮಾಡಿ ದೇವ್ರಿಗೆ ಇಡ್ಬೇಕಾಗುತ್ತೆ. ಹಾಗಾಗಿ ದೇವ್ರ ಅಕ್ಕಿಲಿ ನಾನು ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಖಾರ ಪೊಂಗಲ್, ಸಿಹಿ ಪೊಂಗಲ್ ಅಂತ. ಸೊ ಹಾಗಾಗಿ ಎರಡು ನಾನು ಏನ್ ಮಾಡ್ತೀನಿ, ಯೂಶಲಿ ಒಂದ್ರಲ್ಲೇ ಬೇಯಿಸ್ಕೊಂಡ್ಬಿಡ್ತೀನಿ. ಸೊ ಇದು ನಮ್ ಅರ್ಧ ಪಾವುನ್ ಲೆಕ್ಕದಲ್ಲಿ ಇಟ್ಕೊಂಡಿದೀನಿ. ಸೊ ಇದ್ರಲ್ಲಿ ನಾನು ಎಷ್ಟು ಹಾಕೊಂಡಿದೀನಿ, ಒಂದ್ 2 ಲೋಟ ಅಕ್ಕಿ ಹಾಕೊಂಡಿದೀನಿ. ಇದ್ರಲ್ಲಿ ಎಷ್ಟು ಲೋಟ ಅಕ್ಕಿ ಹಾಕೊಂಡಿದೀನೋ ಇದು ದೇವ್ರ ಅಕ್ಕಿ ಹಾಕೊಂಡಿದೀನಿ. ದೇವ್ರ ಅಕ್ಕಿ ಹಾಕೊಂಡೆ. ಮತ್ತೆ ನಾನು ಹೆಸರು ಬೇಳೆನೂ ಕೂಡ ಸಮ ಪ್ರಮಾಣದಲ್ಲಿ ಬಳಸ್ತೀನಿ. ಹೆಸರು ಬೇಳೆ ಬಳಸೋದ್ರಿಂದ ಸ್ವಲ್ಪ ದೇಹಕ್ಕೆ ತುಂಬಾನೇ ಒಳ್ಳೆ ಎಫೆಕ್ಟಿವ್ ಕೊಡುತ್ತೆ. ಅದರಲ್ಲಿ ತುಂಬಾ ಒಳ್ಳೇದು ಹೆಸರು ಬೇಳೆ ಬಳಸೋದ್ರಿಂದ. ಹಾಗೆ ಹೆಸರು ಬೇಳೆನೂ ಕೂಡ ನಾವು ಎಷ್ಟು ಉಪಯೋಗಿಸ್ಬೇಕು ಅಷ್ಟು ಉಪಯೋಗಿಸ್ಬೇಕು. ಅತಿ ಹೆಚ್ಚು ಉಪಯೋಗಿಸಿದ್ರೆ ಅದು ಕೂಡ ಏನು ಒಳ್ಳೇದಂತ ನಾನು ಸೊ ಇದ್ರ ರಿಲಯನ್ಸ್ ಅಲ್ಲೂ ತಗೊಂಡ್ಬರ್ತೀನಿ, ಹೆಸರು ಬೇಳೆ ತಗೊಂಡ್ಬರ್ತೀನಿ. ಕೇಟರಿಂಗು ಅಷ್ಟೇ, ನಾನು ಹೆಸರು ಬೇಳೆ ರಿಲಯನ್ಸ್ ಎಲ್ಲ ತರಿಸ್ತೀನಿ ನಾನು ಯೂಶಲಿ. ಅನ್ಪಾಲಿಶ್ಡ್ ಸಿಗುತ್ತೆ ರಿಲಯನ್ಸ್ ಅಲ್ಲಿ, ಸೊ ಹತ್ತರ ತಂದು ಮಾಡ್ಕೊಂತ ಇದೀನಿ. ಸೊ ಇದು ಕೂಡ ಅಷ್ಟೇ, ನಾನಿಲ್ಲಿ ಸಮ ಪ್ರಮಾಣದಲ್ಲೇ ಬಳಸ್ಕೊಂತೀನಿ. ಜಾಸ್ತಿ ಬಳಸಿದ್ರೆ ತುಂಬಾ ಗಂಟಂಗ್ ಆಗ್ಬಿಡುತ್ತೆ, ಬೇಡ. ಬನ್ನಿ ಮಾಡೋಣ. ಮತ್ತೆ ಎರಡು ಸಮ ಪ್ರಮಾಣದಲ್ಲಿ ಬಳಸ್ಕೊಂಡು ನಾನು ಇದನ್ನ ಸ್ವಲ್ಪ ಸೊ ಇದಕ್ಕೆ ನೀರ್ ತುಂಬ್ಕೊಂಡಿದೀನಿ. 1 to 3 ನೀರ್ ಹಾಕೊಂಡು ಒಂದ್ 2 ವಿಷಲ್ ಅಥವಾ 1 ವಿಷಲ್, ನಿಮ್ಗೆ ಹೆಂಗ್ ಇದಿರುತ್ತೆ, ಅನುಕೂಲ ಇರುತ್ತೆ ಹಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಬ್ಬೊಬ್ರಿಗೆ ಸ್ಮ್ಯಾಶ್ ಆದ್ರೆ ಇಷ್ಟ ಇಲ್ಲ, ಒಬ್ಬೊಬ್ರಿಗೆ ಅಕ್ಕಿ ಸ್ವಲ್ಪ ಅನ್ನದ ರೀತಿಯಲ್ಲೇ ಇದ್ರೇನೆ ಇಷ್ಟ ಆಗುತ್ತೆ. ನಿಮ್ ತಕ್ಕನಂಗ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ನಾನು 3 ವಿಷಲ್ ಬೇಯಿಸ್ಕೊಂತೀನಿ, ಹಾಗಾಗಿ ಕರೆಕ್ಟ್ ಆಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಮತ್ತೆ ನಾವು ಕೇಟರಿಂಗ್ ಕೂಡ ಹಿಂಗೆ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ. ಅವತ್ತು ಇನ್ನೊಂದ್ ಏನಂದ್ರೆ, ನಿಮ್ ಹತ್ರ ಕೆಲವೊಂದು ವಿಷಯ ಶೇರ್ ಮಾಡ್ಕೊಬೇಕಾದ್ರೆ, ನಾನು ಯೂಶಲಿ ನಾನು ಮಂಡ್ಯದಲ್ಲಿ ಬೆಳೆದವನ್ ಆಗಿರೋದ್ರಿಂದ ನನ್ನ ಭಾಷೆ ಸ್ವಲ್ಪ ಬೇರೆ ತರ ಬರುತ್ತೆ. ಹಾಗೇನೆ ಇಲ್ಲಿ ಈ PUC 10th ಮುಗಿಸ್ಕೊಂಡೆ, PUC ಇಂದ ಮೈಸೂರಲ್ಲೇ ಸ್ಟಾರ್ಟ್ ಆಗೋಯ್ತು ನನ್ನ ಈ ಎಜುಕೇಶನ್ ಜರ್ನಿ. ಮತ್ತೆ ನಾವು ಬಾಡಿಗೆ ಮನೆಯನ್ನು ಕೂಡ ಇಲ್ಲೇ ಮೈಸೂರಲ್ಲೇ ಮಾಡ್ಕೊಂಡ್ಬಿಟ್ವಿ. ಅವಾಗಿಂದ ಏನಾಯ್ತು ಅಂದ್ರೆ, ನಮ್ ಭಾಷೆನೂ ನಾನು ಕಲ್ತ್ಕೊಂಡೆ, ಈ ಮೈಸೂರು ಭಾಷೆನೂ ಜೊತೆ ಕಲ್ತ್ಕೊಂಡೆ. ನಮ್ ಭಾಷೆಗೆ ಮೈಸೂರು ಭಾಷೆಗೆ ತುಂಬಾನೇ ಡಿಫ್ರೆನ್ಸ್ ಇದೆ. ನಾವು ಬರಲ್ಲ ಓಲ್ಲ ಮಾಡು ಬಿಡುದ ಗಿಡುದ ಅಂತ ಅಂತೀವಿ. ಇಲ್ಲಿ ಮಾಡಿದ್ರ ಬಿಟ್ರ ಮಾಡೋಣ ಇದನ್ನ ಅಡ್ಗೆನ ಅಂತ ಆ ರೀತಿ ಬರುತ್ತೆ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾತಾಡ್ಬೇಕಾದ್ರೆ ನನ್ಗೆ ಅರ್ಥ ಆಗಲ್ಲ. ದಯವಿಟ್ಟು ನನ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ, ಒಂದು ವೆಲ್ ವಿಷರ್ ಆಗಿ ನೀವ್ ಹೇಳ್ಬೇಕಂದ್ರೆ ಯಾವ ಭಾಷೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಹೇಳಿ. ಮಂಡ್ಯದ ಭಾಷೆ ಬೇಕಾ ಮಂಡ್ಯದ ಭಾಷೆ ಸರಳವಾಗಿ ಮಾತಾಡ್ತೀನಿ, ಮೈಸೂರು ಭಾಷೆ ಬೇಕಾ ಮೈಸೂರು ಭಾಷೆನೇ ಮಾತಾಡ್ತೀನಿ. ಹಾಗಾಗಿ ಯಾಕಂದ್ರೆ ನಿಮ್ಗೂ ನಮ್ಗೂನು ಇಂಟ್ರಾಕ್ಷನ್ ಒಂದು ಫ್ರೆಂಡ್ಲಿ ಆಗಿ ಇನ್ಮೇಲೆ ಕಂಟಿನ್ಯೂ ಆಗಿರೋದ್ರಿಂದ, ನಾನ್ ಏನೋ ಒಂದು ಏನಂದ್ರೆ ಅನ್ರಿಯಲಿಸ್ಟಿಕ್ ಆಗಿ ಸ್ವಲ್ಪ ಏನೇನೋ ನ್ಯಾಚುರಲ್ ಆಗಿ ಇಲ್ದೇ ಇರುವಂತ ಪ್ರೊಸೆಸ್ಗಳೆಲ್ಲ ಮಾಡೋದು ಬೇಡ. ಮತ್ತೆ ನನಗೆ ತುಂಬಾನೇ ಪ್ರಾಣಿ ಪಕ್ಷಿ ಸಾಕೋದು ಅಂದ್ರೆ ನಂಗೆ ಸಖತ್ ಇಷ್ಟ. ಹಾಗೆ ಫಿಶ್ ಅಂದ್ರೆ ನಂಗೆ ತುಂಬಾ ಕ್ರೇಜ್. ಇದು ಗಪ್ಪೀಸ್ ಫಿಶ್. ಇದು ಆಕ್ಚುಲಿ ಏನಂದ್ರೆ ಮರಿ ಇಕ್ಕತ್ತೆ. ಇದು ಆಕ್ಚುಲಿ 1 ತಿಂಗಳಿಗೆನೆ ಮಿನಿಮಮ್ ಅಂದ್ರೂ ಒಂದ್ 100 ಇಂದ 150 ಮರಿ ಹಾಕತ್ತೆ ನೋಡಿ. ಒಂದ್ ಸಣ್ಣ ಫಿಶ್ ಒಂದ್ 150 ಮರಿ ಕೊಡುತ್ತೆ. ಹಾಗಾಗಿ ಇದೆಲ್ಲ ಏನಂದ್ರೆ 2 ಫಿಶ್ ತಂದಿದ್ ನಾನು, ಇವತ್ತು ಇಷ್ಟೊಂದು ಫಿಶ್ ಆಗಿದೆ. ನಮ್ಮನೇಲಿ ಅಕ್ವೇರಿಯಂ ನಾನು ನೋಡ್ತಾ ಇದ್ರೆ ಏನೋ ಒಂಥರ ನಂಗೆ ಒಂಥರ
ಹೀಲಿಂಗ್ ಆಗುತ್ತೆ, ನಂಗೆ ಎಮೋಷನಲಿ ಹೀಲಿಂಗ್ ಆಗುತ್ತೆ ನಿಜವಾಗ್ಲೂ. ಇವಾಗ ಈ ಫಿಶ್ ಗಳೆಲ್ಲ ಏನ್ ಸಮಸ್ಯೆ ಅಂದ್ರೆ ಒಂದೊಂದ್ಸರಿ ಮರಿ ಇಕ್ಕತ್ವೆ, ತಾನೇ ತಿನ್ಕೊಂಡ್ಬಿಡುತ್ತವೆ. ಈ ಮರಿಗಳು ತನ್ನನ್ ತಾನು ಸೇಫ್ ಗಾರ್ಡ್ ಮಾಡ್ಕೊಂಡಿರೋದೇ ಮಾತ್ರ ಉಳ್ಕೊಳತ್ತೆ. ನೀವ್ ಇಲ್ಲಿ ನೋಡ್ಬೋದು, ಕ್ಯಾಮರಾದಲ್ಲಿ ಕಾಣಿಸುತ್ತೋ ಇಲ್ವೋ, ಈ ಮೂಲೆಯಲ್ಲಿ ಮರಿಗಳೆಲ್ಲ ಹೋಗಿ ತಡಕೊಂಡ್ಬಿಟ್ಟಿದೆ. ನಿಮ್ಗೆ ಕಾಣ್ತಾ ಇಲ್ಲ ಅನ್ಸುತ್ತೆ, ಐ ಥಿಂಕ್ ಫುಲ್ ಎಲ್ಲ ಸೇರ್ಕೊಂಡ್ಬಿಡೈತೆ. ನನ್ಗಂತೂ ಸಖತ್ ಇಷ್ಟಪ್ಪ. ನಿಮ್ಗೆ ಯಾರಿಗಾದ್ರೂ ಗಪ್ಪಿ ಫಿಶ್ ಬೇಕು ಅಂದ್ರೆ ಹೇಳಿ, ನಮ್ಮನೆಯಿಂದ ಪಾರ್ಸಲ್ ಮಾಡ್ಕೊಳ್ಳೋಣ, ಸಿಕ್ಕಾಪಟ್ಟೆ ಅವೆ. ಸೊ ನಿಮ್ಮ ಬಾಂಡಿಂಗು ಹೀಗೆ ಮುಂದುವರಿಯೋದ್ರಿಂದ ಸುಮ್ನೆ ಅನ್ಯಾಚುರಲ್ ಆಗಿ ಏನೋ ಬರೋದ್ ಬೇಡ ಅಂತ ನನ್ ಇಷ್ಟ. ಸೊ ನಮ್ಮಮ್ಮನ ಇಷ್ಟನ ಹಾಗೆ, ನ್ಯಾಚುರಲ್ ಆಗಿ ಏನ್ ಬರ್ಲಿ ಅದ್ ಮಾಡು ಅಂತ ಹೇಳ್ತಾರೆ. ನ್ಯಾಚುರಲ್ ಆಗಿ ಮಾಡಕ್ ಅತಿ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ವಿಡಿಯೋದಲ್ಲಿ ಸ್ವಲ್ಪ ಕೆಲವೊಂದ್ ಮಾತ್ರ ಮಾತಾಡೋದಕ್ಕೆ ಆಗಲ್ಲ ಅಲ್ವಾ. ಸೊ ನಿಮ್ಗೆ ಏನ್ ಅನ್ಸುತ್ತೋ ದಯವಿಟ್ಟು ಮೆನ್ಷನ್ ಮಾಡಿ. ಈಗ ಇದನ್ನ ವಿಷಲ್ ಕೂಗೋದಿಕ್ಕೆ ಇಟ್ಕೊಂಡಿದೀನಿ, ನೋಡೋಣ ಎಷ್ಟು ಕೂಗುತ್ತೋ ಅಂತ. ಸೊ ಅಲ್ಲಿ ಮತ್ತೆ ಎಲ್ರಿಗೂ ಅವ್ರವ್ರದೇ ಆದಂತ ಒಂದೊಂದು ಟೆಕ್ನಿಕ್ಸ್ ಇರುತ್ತೆ ಮಾಡೋ ಅಡ್ಗೆಯಲ್ಲಿ. ಹಂಗೇನೆ ನನ್ ಟೆಕ್ನಿಕ್ ಏನಂತ ಅಂದ್ರೆ, ಎಷ್ಟೋ ಜನ ಹೇಳ್ತಾರೆ ದೇವಸ್ಥಾನದಲ್ಲಿ ಮಾಡಿರೋ ತರ ಪೊಂಗಲ್ ಬರಲ್ಲ ಅಂತ ಹೇಳ್ತಾರೆ. ಹಂಗೆ ದೇವಸ್ಥಾನದಲ್ಲಿ ಮಾಡೋ ತರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ಕುತ್ಕೊಂಡು ನಾನು ಯೋಚನೆ ಮಾಡಿದಾಗ ಒಂದಿಷ್ಟು ಕಡೆ ನೋಡ್ಕೊಂಡೆ. ಹಾಗೆ ನಾನು ಒಂದ್ ಕಡೆ ಇಟ್ಕೊಂಡಿದ್ದೇನು ಅಂತ ಅಂದ್ರೆ, ನೀವು ನೋಡ್ಬೋದು ಇಲ್ಲಿ ಇದ್ರೊಳಗೆ ನೋಡಿದ್ರ ಇದೇನ್ ಕಲ್ಗೊಚ್ಚಲ್ಲ, ತಿನ್ನೋ ಅಡುಗೆ ಊಟನೇ. ಇದ್ರಲ್ಲಿ ನಾನು ನೀರ್ಗೆ ಏನೇನ್ ಹಾಕೊಂಡಿದೀನಿ ಅಂದ್ರೆ, ಸ್ವಲ್ಪ ಮೆಣಸು, ಜೀರಿಗೆ ಜಾಸ್ತಿ ಬಳಸಿದೀನಿ, ಮತ್ತೆ ಅರಿಶಿನ ಜಾಸ್ತಿ ಬಳಸಿದೀನಿ, ಕರ್ಬೇವಿನ ಸೊಪ್ಪು ಒಂದ್ ಇಡಿನೇ ಹಾಕೊಂಡಿದೀನಿ, ಒಂದ್ 10-12 ಹಸಿಮೆಣಸಿನಕಾಯಿನ ಹಾಕೊಂಡಿದೀನಿ. ಇಷ್ಟನ್ನು ಹಾಕೊಂಡು ನಾನು ನೀರ್ ಹಾಕೊಂಡು ಸಪ್ರೇಟ್ ಮಳ್ಸ್ಕೊಂತೀನಿ. ಇದನ್ನ ಈ ಪದಾರ್ಥ ಏನಿದೆಯೋ ಸಪ್ರೇಟ್ ಮಳ್ಸ್ಕೊತೀನಿ. ಎರಡು ಒಟ್ಟಿಗೆ ಮಾಡ್ತಿರೋದ್ರಿಂದ, ಸಿಹಿ ಮತ್ತೆ ಖಾರ ಮಾಡ್ತಿರೋದ್ರಿಂದ ಇದಕ್ಕೆ ಹಾಕೋತಿಲ್ಲ, ಇಲ್ಲಾಂದ್ರೆ ಇದಕ್ಕೆ ಹಾಕೊಂಡು ಮಳ್ಸ್ಕೊಂಡ್ಬಿಡ್ತಿದ್ದೆ. ಇದ್ ಹಾಕೊಂಡು ನಾನು ಸಪ್ರೇಟ್ ಚೆನ್ನಾಗಿ ಒಂದ್ 5 ನಿಮಿಷ ಕೂದಿ ಬರ್ಸ್ಕೊತೀನಿ. ಕೂದಿ ಬರ್ಸ್ಕೊಂಡು ನಂತರ ಎಷ್ಟು ಬೇಕೋ ಇದ್ರಲ್ಲಿ ನಮ್ಗೆ ಪೊಂಗಲ್ಲು ಅಷ್ಟಕ್ ಮಿಕ್ಸ್ ಮಾಡ್ಕೊಂಡು ಒಂದ್ 2 ಕೂದಿ ಬರ್ಸ್ಕೊಂಡು ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತೆ ಹಿಂಗು ಇಷ್ಟೇ 3 ಹಾಕೊಂಡು ಕೊಡ್ತೀನಿ. ದೇವಸ್ಥಾನದ ತರನೇ ಇರುತ್ತೆ, ಹಂಗೆ ಮಾಡ್ತೀನಿ. ಬೇಕಾದ್ರೆ ನೀವು ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಬನ್ನಿ ಮಾಡೋಣ. ಹಂಗೆ ನಾನು ಸಿಹಿ ಪೊಂಗಲ್ಗೂ ಕೂಡ ಮಾಡ್ತಾ ಇದ್ದೆ. ಇನ್ನು ಇದೆಲ್ಲ ಆರಿಲ್ಲ. ಇದು ಸಿಹಿ ಪೊಂಗಲ್ಗೂ ಕೂಡ ಮಾಡ್ತಿದ್ದೆ. ಸಿಹಿ ಪೊಂಗಲ್ ಮಾಡೋದು ನಾನು ಇಲ್ಲಿ ಜಾಸ್ತಿ ಅತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಏನು ಹೋಗಲ್ಲ. ಮತ್ತೆ ಸಿಹಿ ಪೊಂಗಲ್ಗೂ ಅಷ್ಟೇ, ನಾನು ಒಂದ್ರಲ್ಲೇ ಇವಾಗ ಎಲ್ಲ ಮಾಡ್ಕೊಂಡಿರೋದ್ರಿಂದ ಸಿಹಿ ಪೊಂಗಲ್ಗೂ ನಾನು ಮತ್ತೆ ಇದ್ರಲ್ಲೇ ಸಿಹಿ ಪೊಂಗಲ್ ಹೆಂಗ್ ಮಾಡ್ಕೊಳ್ಳೋದಂದ್ರೆ, ನಾನು ಯೂಶಲಿ ನಾವು ಬೆಲ್ಲನ ಕಾಫಿ ಟೀಗೆಲ್ಲ ಬಳಸ್ಕೊಬೇಕು ಅಂತಂದ್ರೆ, ನಾನು ಒಂದು ವಿಡಿಯೋ ಹಾಕಿದೀನಿ, ಅದನ್ನ ನಿಮ್ಗೆ ಪೋಸ್ಟ್ ಮಾಡ್ತೀನಿ ನೋಡ್ಕೊಳ್ಳಿ. ಬೆಲ್ಲನ ಕರಗಿಸ್ಕೊಂಡು ಸ್ವಲ್ಪ ಲೈಟ್ ಆಗಿ ಪಾಕ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸೊ ಅದಕ್ಕೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ಬಿಡ್ತೀನಿ 5 ನಿಮಿಷಕ್ಕೆ ನಾನು. ಇವಾಗ ದೇವಸ್ಥಾನ ತರನೇ ಬರ್ಬೇಕು ನಿಮ್ಗೆ. ಇದು ಕೂಡ ಇವಾಗ ದೇವಸ್ಥಾನ ತರನೇ ಬರ್ಬೇಕು, ದೇವಸ್ಥಾನದಲ್ಲಿ ತಿಂದಿದ ತರನೇ ಬರ್ಬೇಕು ನಮ್ಗೆ ಪೊಂಗಲ್ಲು ಕೂಡ ಅಂತ ಅಂದ್ರೆ ಯಾವ ರೀತಿ ಮಾಡ್ಕೋಬಹುದು ಅಂದ್ರೆ, ಬೆಲ್ಲನ ಫಸ್ಟ್ ಚೆನ್ನಾಗಿ ಮಳಿಸ್ಕೊಂಡು ಸ್ವಲ್ಪ ಲೈಟ್ ಆಗಿ ಪಾಕ ಬರೋ ತರ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ನಾವು ಬೆಲ್ಲದ ಪಾಕನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಕಾಫಿ ಟೀಗೆಲ್ಲ ನಾವು ಇದನ್ನೇ ಬಳಸೋದು. ಇದನ್ನ ಬೆಲ್ಲನ ಸ್ವಲ್ಪ ಹಚ್ಕೊಂಡು ಲೈಟ್ ಆಗಿ ನೀರ್ ಹಾಕೊಂಡು ಸ್ವಲ್ಪ ಲೈಟ್ ಆಗಿ ಪಾಕ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನ ಫ್ರಿಡ್ಜ್ ಇಲ್ದೇನೆ ಕೂಡ 1 ತಿಂಗಳು ಮಡಿಕೊಬಹುದು. ನಾನು ಆ ವಿಡಿಯೋನ ಶೇರ್ ಮಾಡ್ತೀನಿ ನಿಮ್ ಹತ್ರ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ನೀವು ನೋಡ್ಬೋದು, ಮೈಸೂರು ಹೋಮ್ ಕೇಕ್ಸ್ ಅಂತ. ಸೊ ನಾನು ಇವಾಗ ಇದಕ್ಕೆ ಒಂದು ಬೋಸಿಗೆ ಸ್ವಲ್ಪ ಎಷ್ಟು ಬೇಕೋ ನೋಡಿ, ಇಲ್ಲಿ ನೋಡಿ ಎಷ್ಟು ಯಾವ ತರ ಜೇನುತುಪ್ಪ ತರ ಬರ್ತೈತೆ ಅಲ್ವಾ, ಆತರ ಎಷ್ಟು ಬೇಕಷ್ಟನ್ನ ಹಾಕೊಂತೀನಿ. ಸೊ ಹಾಕೊಂಡು ಇದನ್ನ ಸ್ವಲ್ಪ ಮಳಿಸೋದಕ್ಕೆ ಇಡ್ತೀನಿ. ಸ್ವಲ್ಪ ನೀರ್ ಹಾಕೊಂಡು ಒಂದು ಕುದಿ ಬಂದ್ರೆ ಸಾಕು, ಸ್ವಲ್ಪ ಘಮ್ಮನ ತರ. ಸೊ ಸ್ವಲ್ಪ ನೀರ್ ಹಾಕೊಡೋಣ. ಸ್ವಲ್ಪ ನೀರ್ ಹಾಕೊಂಡೋದಕ್ಕೆ ನಮ್ದಿದು ಕಪ್ಪು ಬೆಲ್ಲ ಆಗಿರೋದ್ರಿಂದ ನ್ಯಾಚುರಲ್ ಆಗಿ ಕಪ್ಪು ಬರದೇ ಬರುತ್ತೆ. ಕೆಲವೊಂದ್ಸರಿ ತಿನ್ನುವಂತ ನಾವೇನ್ ತಿಂತೀವಿ, ಕನ್ಸ್ಯೂಮ್ ಮಾಡ್ತೀವಿ ಪದಾರ್ಥದಲ್ಲಿ, ಅದ್ರಲ್ಲಿ ಕಲರ್ ಇದ್ರೇನೆ, ನಾವೇನ್ ತಿಂತೀವಿ ಪದಾರ್ಥ ಅದ್ರಲ್ಲಿ ಕಲರ್ ಚೆನ್ನಾಗಿದ್ರೆ ತಿನ್ನೋರ್ಗು ಒಂಥರ ಸಖತ್ತಾಗಿದೆ ಅಂತ ಫೀಲ್ ಆಗುತ್ತೆ.
ಈ ದೇವಸ್ಥಾನದಲ್ಲಿ ಪೊಂಗಲ್ ಕಲರ್ ಯಾವ ರೀತಿ ಇರುತ್ತೆ ನೀವು ಗಮನಿಸಬಹುದು. ಹಾಗೆ ಮಕ್ಳಿಗೂ ಅಷ್ಟೇ, ಮಕ್ಳಿಗೆ ತಿನ್ನೋ ಕಲರ್ ಚೆನ್ನಾಗಿತ್ತು ಅಂತ ಅಂದ್ರೆ ಸಖತ್ ಇಷ್ಟ ಪಡ್ತವೆ. ಇದು ಟೆಕ್ನಿಕ್ಸ್ ಇಷ್ಟೇ. ನಾವು ಮನೇಲೆ ಮಾಡ್ಕೊಂಡಿರೋ ಅರ್ಶಿನ ಪುಡಿ ಎಷ್ಟು ಸಕ್ಕದ ಕಲರ್ ಬರುತ್ತೆ. ಮತ್ತೆ ಇದು ತಾಟಿ ಬೆಲ್ಲ. ತಾಟಿ ಬೆಲ್ಲ ಎಲ್ಲಿ ಮಂಡ್ಯದಲ್ಲಿ ಸಿಗುತ್ತೆ, ಬೇಕು ಅಂದ್ರೆ ನಮ್ಮ ಹತ್ರನೂ ಸಿಗುತ್ತೆ. ನಿಮ್ಮ ಹತ್ರ, ನಮ್ಮ ಹತ್ರ ಕೂಡ ಸಿಗುತ್ತೆ. ತಾಟಿ ಬೆಲ್ಲ ನೋಡ್ಬೋದು ನೀವು ಎಷ್ಟು ಕಲರ್ ಇದೆ ಅಂತ ಅಂದ್ರೆ ಅಷ್ಟೇ ಕಲರ್ ಇರುತ್ತೆ. ನ್ಯಾಚುರಲ್ ಆಗಿ ಮಾಡಿ ನಮ್ಮ ಮಂಡ್ಯದ ಕಡೆ ಮಾಡ್ತಾರೆ. ಅದನ್ನ ತರಿಸಿದೀನಿ, ಅದು ಕಪ್ಪಗ್ ಬರುತ್ತೆ, ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ. ಇದು ಅರ್ಶಿನ ಕಲರ್ ಸಕ್ಕತ್ತಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಹಂಗೆ ಕಲರ್ ಕಾಂಬಿನೇಷನ್, ನಾವು ಮಾಡೋ ಅಡುಗೆಲಿ ಕಲರ್ ಕಾಂಬಿನೇಷನ್ ತುಂಬಾ ಮುಖ್ಯ ಆಗಿರ್ತದೆ. ಕಲರ್ ಕಾಂಬಿನೇಷನ್ ಕೊಟ್ರೆ ಎಂತಾದ್ರೂ ಸಖತ್ತಾಗೈತೆ ತಿಂತಾರೆ. ಆದ್ರೆ ಹಂಗಂತ ಹಿಂಗ್ ಬೇಕಂಗ್ ಮಾಡ್ಬೇಕು ಅಂತಲ್ಲ, ಕಲರ್ ಕಾಂಬಿನೇಷನ್ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಇದು ಮಳ್ತೈತೆ, ಇದು ಅಷ್ಟೇ ಮಳ್ತೈತೆ. ಅಟ್ ದ ಸೇಮ್ ಟೈಮ್ ನಾನು ಏನ್ ಮಾಡ್ತೀನಿ, ಬಾದಾಮಿ ಹಾಕೊಂತೀನಿ. ಇವಾಗ ಆ ಮಿಶ್ರಣ ಏನಿರ್ತದೆ ಇಲ್ಲಿ ನೋಡಿ ಹೆಂಗಿದೆ ಅಂತ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಹೆಂಗೆಲ್ಲಾಡ್ತಿದೆ ಅಂತ. ಈ ಮಿಶ್ರಣನ ಇವಾಗ ಡಿವೈಡ್ ಮಾಡಾಕೊಂತೀನಿ. ಸ್ವಲ್ಪನ ಸ್ಮ್ಯಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕ್ಲೌಡ್ ಕಿಚನ್ ಅಲ್ಲಿ ಇದೆಯಲ್ಲ, ಇದ್ರಲ್ಲಿ ಜಾಸ್ತಿ ಓಡೋದೆ ಸಕ್ಕರೆ ಪೊಂಗಲು, ಬೆಲ್ಲದ ಪೊಂಗಲು ಮತ್ತೆ ಖಾರ ಪೊಂಗಲೇ ಜಾಸ್ತಿ ಓಡುತ್ತೆ. ಎಷ್ಟೋ ಜನ ಒಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ನನ್ಗೆ. ಅದೇನೋ ಗೊತ್ತಿಲ್ಲ, ದೇವ್ರ ದಯೇನೋ ಏನೋ ಗೊತ್ತಿಲ್ಲ, ಆ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ನನ್ಗೆ ಒಲ್ದಿದ್ದಾಳೆ ಅಂತ ನನ್ನ ಯಾವಾಗ್ಲೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅದನ್ನ ನಮ್ ಫ್ಯಾಮಿಲಿಲೂ ಅಷ್ಟೇ ತುಂಬಾ ಇಷ್ಟ ಪಡ್ತಾರೆ. ನಾನ್ ಹೋದ್ರೆ ನಾನು ಅಡುಗೆ ಮನೇಲೆ ಇರ್ಬೇಕು ಅಷ್ಟೇ, ಇನ್ನೆಲ್ಲಿ ಇರಬಾರ್ದು ನಾನು. ಹಾಗೆ ಎಲ್ಪ್ ಕೂಡ ಮಾಡ್ತಾರೆ ಅಡುಗೆ ಮಾಡೋದಕ್ಕೆ. ಈ ಸಕ್ಕರೆ ಪೊಂಗಲ್ಲು ಅದೆಲ್ಲ ಮಾಡ್ಸ್ಕೊಂತಿರ್ತಾರೆ ಅವಾಗ. ಸೊ ಇಲ್ಲಿ ಮಾಡಿರೋ ಮಿಶ್ರಣ ನಾನು ಸಪ್ರೇಟು ಅರ್ಧ ಹಾಕೊಂತೀನಿ. ಸೊ ಇವಾಗ ಇದ್ರಲ್ಲಿ ಏನ್ ನಾನು ಮಿಶ್ರಣ ಮಡಿಕೊಂಡಿದ್ದೆ, ಅರಿಶಿನ, ಮೆಣಸು, ಜೀರಿಗೆ, ಹಸಿಮೆಣಸಿನಕಾಯಿ ಎಲ್ಲ ಕುದಿಸ್ ಮಾಡಿಕೊಂಡಿದ್ದೆ. ಇದನ್ನ ಇದಕ್ಕೆ ಸುರ್ಕೊಂತೀನಿ. ಸುರ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಇನ್ನೇನ್ ಹಾಫ್ ಇತ್ತಲ್ಲ ಆ ಹಾಫ್ಗೆ ಇದನ್ನ ಮಿಕ್ಸ್ ಮಾಡಿ ಸುರ್ಕೊಂತೀನಿ. ಸಿಕ್ಕಾಪಟ್ಟೆ ಹೆಲ್ದಿ ಖಾದ್ಯಗಳು. ಇದನ್ನ ಧನುರ್ಮಾಸದಲ್ಲಿ ತುಂಬಾ ಮಾಡ್ತಾರೆ. ಇದನ್ನ ಧನುರ್ಮಾಸದಲ್ಲಿ ನೀವೆಲ್ಲೇ ಹೋದ್ರು ಇದೀ ಪೊಂಗಲೇನೆ ನಿಮ್ಗೆ ಪ್ರಸಾದವಾಗಿ ಕೊಡೋದು. ತುಂಬಾನೇ ಚೆನ್ನಾಗಿರುತ್ತೆ. ಧನುರ್ಮಾಸದ ಟೈಮಲ್ಲಿ ನೀವು ಇದಕ್ಕೆ ಶುಂಠಿ ಬೇಕಾದ್ರೆ ಆಡ್ ಮಾಡ್ಕೊಬಹುದು. ನಮ್ ಧರ್ಮ ಯಾವ ರೀತಿ ರಚನೆ ಆಗ್ಬಿಟ್ಟೈತೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ಅವ್ರು ಹೇಳಿರೋ ಪ್ರತಿಯೊಂದನ್ನ ನಾವು ಹೋದ್ವಿ ಅಂತ ಅಂದ್ರೆ ಹಾಸ್ಪಿಟ್ಲ್ ಮೆಟ್ಲನ್ನ ನಾವು ಹತ್ತದೇ ಬೇಕಾಗಿಲ್ಲ ಕಣ್ರಿ. ಸೊ ಇವಾಗ ಇದು ದಡದನ್ನೇ ರೆಡಿ ಆಯ್ತು. ಎಷ್ಟೋ ಜನ ನನ್ನನ್ನ ಅಡುಗೆ ಮಾಡ್ತೀನಿ ಅನ್ನೋದಕ್ಕೇನೆ ಆಡ್ಕೊಂಡಿದ್ದೆ ಹೆಚ್ಚು, ಆಯ್ತಾ. ಅವ್ರಿಗೆಲ್ಲ ನಾನು ಏನು ಉತ್ತರ ಕೊಡಕ್ ಹೋಗ್ತಿರ್ಲಿಲ್ಲ. ಯೂಶಲಿ ನಮ್ಮಮ್ಮ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮನೇಲಿ ಸಾವಿರಾರು ಕೆಲ್ಸಗಳು ನಮ್ಮಮ್ಮನೆ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಾವು ಚಿಕ್ಕವರು, ನಮ್ಗೇನ್ ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ನಾನ್ ಅಡ್ಗೆ ಮಾಡೋದ್ರ ಕಡೆ ಗಮನ ಕೊಡ್ಕೊಂತಿದ್ದೆ. ನಮ್ಮಮ್ಮ ಹೊರಗಡೆ ಪಾಪ ಕೆಲಸ ಮಾಡ್ಕೊಂಡ್ ಬರ್ತಿದ್ರು. ಇವಾಗ ನಾನ್ ಬೆಳೆದ್ಮೇಲೆ ನಾನು ಹೊರಗಡೆ ಕೆಲಸ ಮಾಡ್ತೀನಿ, ಮನೇಲೂ ಮಾಡ್ತೀನಿ. ಎಷ್ಟೋ ಜನಕ್ಕೆ ಕೆಲವರಿಗೆ ಇದು ಗೊತ್ತಿರಲ್ಲ ಫ್ಯಾಕ್ಟ್ಗಳು, ತುಂಬಾನೇ ಆಡ್ಕೋತಾರೆ ಅಷ್ಟೇ. ಅಂತವ್ರು ನನ್ ಕೇರ್ ಮಾಡಕ್ ಹೋಗಲ್ಲ. ಒಗ್ಗರಣೆಗೆ ಇವತ್ತು ಗೋಡಂಬಿ ಇರ್ಲಿಲ್ಲ, ಅದಕ್ಕೆ ಬಾದಾಮಿನ ಸ್ವಲ್ಪ ಕಟ್ ಮಾಡ್ಕೊಂಡು ದ್ರಾಕ್ಷಿ ಹಾಕೊಂಡು ಒಗ್ಗರಣೆ ಕೊಡ್ಕೊತಾ ಇದೀನಿ. ಫಸ್ಟ್ ಅದೇ ಪದಾರ್ಥಕ್ಕೆ ನಾವು ಹಿಂಗ್ ಹಾಕೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಏನ್ ತೊಂದರೆ ಆಗಲ್ಲ. ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಹಿಂಗನ್ನು ಹಾಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಸ್ವಲ್ಪ ಶುಂಠಿನ ತುರಿದು ಹಾಕೊಬೋದು. ಇದು ಮಾಡೋದ್ರಿಂದ ಒಳ್ಳೆ ಪಕ್ಕಾ ದೇವಸ್ಥಾನ ಶೈಲಿಯ ಪೊಂಗಲ್ ಸಿಗುತ್ತೆ, ಸಖತ್ತಾಗಿರುತ್ತೆ. ಇದನ್ನು ವಾರದಲ್ಲೊಮ್ಮೆ ತಿನ್ನಿ, ತುಂಬ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ಸ್ ಇದೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಮತ್ತೊಂದು ಕಂಟೆಂಟ್ ಜೊತೆ ನಾಳೆ ಮೀಟ್ ಆಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.